ಆರಂಭ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ. ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಅಂಡ್ ಹ್ಯಾಪಿನೆಸ್. ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿ ಲೈಫ್ಗಾಗಿ ನೀವು ನಿಮ್ಮ ಬೆಳಗಿನ ದಿನಚರಿಯಲ್ಲಿ ರೂಢಿಸಿಕೊಳ್ಳಬೇಕಾದ 5 ಸರಳವಾದ ಅಭ್ಯಾಸಗಳ ಬಗ್ಗೆ ತಿಳಿಸುತ್ತೇನೆ. ಇವುಗಳನ್ನು ರೂಢಿಸಿಕೊಳ್ಳುವುದರಿಂದ ನಿಮ್ಮ ಆರೋಗ್ಯವು ಇಂಪ್ರೂವ್ ಆಗುತ್ತೆ ಮತ್ತು ನಿಮ್ಮ ಪ್ರೊಡಕ್ಟಿವಿಟಿನೂ ಹೆಚ್ಚಾಗತ್ತೆ. ಇನ್ನೇಕೆ ತಡ, ಬನ್ನಿ ಆ 5 ಅಭ್ಯಾಸಗಳು ಯಾವುದಂತ ನೋಡೋಣ. ನಂಬರ್ 1, ಸೂರ್ಯನ ಕಿರಣಗಳಿಗೆ ಮೈಯೊಡ್ಡಿ. ಸೂರ್ಯನ ಕಿರಣಗಳಿಂದ ಗಿಡಗಳು ಹುಟ್ಟುತ್ತವೆ, ಬೆಳೆಯುತ್ತವೆ ಮತ್ತು ಅವುಗಳು ಜೀವಿಸಲು ಸೂರ್ಯನ ಕಿರಣಗಳು ಅತ್ಯಗತ್ಯ. ಇದನ್ನು ನಮಗೆ ಸಣ್ಣ ವಯಸ್ಸಿನಿಂದಲೂ ಕಲಿಸಿಕೊಡಲಾಗತ್ತೆ. ಗಿಡಮರಗಳಿಗೆ ಹೇಗೆ ಸೂರ್ಯನ ಬೆಳಕು ಅಗತ್ಯವೋ ಹಾಗೆ ಮನುಷ್ಯನಿಗೂ ಅತ್ಯಗತ್ಯ. ಸೂರ್ಯನ ಬೆಳಕು ವಿಟಮಿನ್ ಡಿಯ ಒಂದು ಮುಖ್ಯವಾದ ಮೂಲ. ಸೂರ್ಯನ ಬೆಳಕಿಗೆ ಹಲವು ತರಹದ ರೋಗಗಳನ್ನು ನಿವಾರಿಸುವಂತಹ ಶಕ್ತಿಯೂ ಇದೆ. ಬೆಳಗ್ಗೆ ಎದ್ದಾಕ್ಷಣ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಸೂರ್ಯನ ಬೆಳಕಿಗೆ 15 ರಿಂದ 20 ನಿಮಿಷಗಳ ಕಾಲ ಮೈಯೊಡ್ಡಿ. ಇದರಿಂದಾಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ವಿಟಮಿನ್ ಡಿ ಲಭಿಸುತ್ತೆ. ಅಷ್ಟೇ ಅಲ್ಲದೆ ಸೂರ್ಯನ ಬೆಳಕು ನಮ್ಮ ಕಣ್ಣುಗಳನ್ನು ತಲುಪುವುದರಿಂದ ನಮ್ಮ ಸರ್ಕೇಡಿಯನ್ ರಿದಮ್, ಅಂದರೆ ನಮ್ಮ ದೇಹದಲ್ಲಿರುವಂತಹ ಇಂಟರ್ನಲ್ ಕ್ಲಾಕ್, ಈ ಕ್ಲಾಕ್ ಸೂರ್ಯನ ಬೆಳಕು ಮತ್ತು ಕತ್ತಲಾಗುವಿಕೆಯ ಸಿಗ್ನಲ್ಗಳ ಮೇಲೆ ಕೆಲಸ ಮಾಡುತ್ತೆ. ಈ ಇಂಟರ್ನಲ್ ಕ್ಲಾಕ್ ನಮ್ಮ ಬ್ರೈನ್ಗೆ ಬೆಳಕಾದ ಸಿಗ್ನಲ್ ನೀಡುತ್ತೆ. ಇದರಿಂದಾಗಿ ನಮ್ಮ ಅಲರ್ಟ್ನೆಸ್, ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ. ನಂಬರ್ 2, ಡೀಪ್ ಬ್ರೀದಿಂಗ್ ಅಥವಾ ದೀರ್ಘ ಉಸಿರಾಟ. ಪ್ರತಿದಿನ ಬೆಳಿಗ್ಗೆ 10 ರಿಂದ 15 ನಿಮಿಷಗಳ ಕಾಲ ದೀರ್ಘವಾಗಿ ಉಸಿರಾಡುವುದರಿಂದ ಸ್ಟ್ರೆಸ್ ಕಡಿಮೆ ಆಗತ್ತೆ, ದೇಹ ಡಿಟಾಕ್ಸಿಫೈ ಆಗತ್ತೆ, ಜೀರ್ಣಶಕ್ತಿ, ಇಮ್ಯುನಿಟಿ ಮತ್ತು ಎನರ್ಜಿ ಹೆಚ್ಚಾಗತ್ತೆ, ರಕ್ತದೊತ್ತಡ ಕಡಿಮೆಯಾಗತ್ತೆ. ನೀವು ಅನುಲೋಮ ವಿಲೋಮ ಟೆಕ್ನಿಕ್ ಅನ್ನು ಟ್ರೈ ಮಾಡಬಹುದು. ಇದೊಂದು ಬ್ರೈನ್ನ 2 ಹೆಮಿಸ್ಫಿಯರ್ಗಳನ್ನು ಬ್ಯಾಲೆನ್ಸ್ ಮಾಡುವಂತಹ ಉತ್ತಮವಾದ ಡೀಪ್ ಬ್ರೀದಿಂಗ್ ಟೆಕ್ನಿಕ್. ನೀವು ಆರೋಗ್ಯವಂತರಾಗಿರಲು ಮತ್ತು ಟೆನ್ಷನ್ ಫ್ರೀ ಆಗಿರಲು ಡೀಪ್ ಬ್ರೀದಿಂಗ್ ಅನ್ನು ನಿಮ್ಮ ಬೆಳಗಿನ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ. ನಂಬರ್ 3, ಡಿಟಾಕ್ಸ್ ಡ್ರಿಂಕ್. ಬೆಳಗ್ಗಿನ ಸಮಯದಲ್ಲಿ ಡಿಟಾಕ್ಸ್ ಡ್ರಿಂಕ್ ಕುಡಿಯುವುದು ಜೀರ್ಣಶಕ್ತಿ ಹೆಚ್ಚಿಸುವಲ್ಲಿ ಮತ್ತು ದೇಹದಲ್ಲಿರುವಂತಹ ಟಾಕ್ಸಿನ್ಸ್, ಅಂದರೆ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕುವಲ್ಲಿ ಸಹಕಾರಿಯಾಗಿದೆ. ನೀವು ನಿಮಗೆ ಇಷ್ಟವಾದ ಮತ್ತು ನಿಮಗೆ ಸೂಟ್ ಆಗುವಂತಹ ಯಾವುದೇ ಕಾಂಬಿನೇಷನ್ ಕುಡಿಯಬಹುದು. ನಿಂಬೆಹಣ್ಣು, ನೆಲ್ಲಿಕಾಯಿ, ಶುಂಠಿ, ಅರಶಿನ ಇವುಗಳು ಫ್ಲೇವರ್ ಹೆಚ್ಚಿಸುವುದಲ್ಲದೆ ಆರೋಗ್ಯಕ್ಕೂ ಒಳ್ಳೆಯದು. ಒಂದು ವೇಳೆ ಇದ್ಯಾವುದು ಬೇಡವೆಂದಾದಲ್ಲಿ ಉಗುರು ಬೆಚ್ಚಗಿನ ನೀರನ್ನೂ ಕುಡಿಯಬಹುದು. ನಂಬರ್ 3, ಎಕ್ಸಸೈಸ್ ಅಥವಾ ವ್ಯಾಯಾಮ. ಬ್ರಿಸ್ಕ್ ವಾಕ್, ಯೋಗ ಅಥವಾ ಜಿಮ್ ವರ್ಕೌಟ್ ಇವುಗಳಲ್ಲಿ ಯಾವುದನ್ನು ಬೇಕಾದರೂ ಮಾಡಬಹುದು. ಎಕ್ಸಸೈಸ್ ಮಾಡುವುದರಿಂದ ದೇಹದ ತಾಪಮಾನ, ಹೃದಯ ಬಡಿತ ಮತ್ತು ರಕ್ತ ಸಂಚಾರ ಹೆಚ್ಚಾಗತ್ತೆ. ಎಕ್ಸಸೈಸ್ ಮಾಡುವುದರಿಂದ ನಮ್ಮ ದೇಹದಲ್ಲಿ ಎಂಡೋರ್ಫಿನ್ಸ್ ಎಂಬ ಹಾರ್ಮೋನ್ ರಿಲೀಸ್ ಆಗತ್ತೆ. ಇದು ನಮ್ಮ ಮೂಡ್ ಚೆನ್ನಾಗಿರುವಂತೆ ಮಾಡುವುದಲ್ಲದೆ ಹೆಚ್ಚು ಎನರ್ಜೆಟಿಕ್ ಮತ್ತು ಅಲರ್ಟ್ ಆಗಿರುವಂತೆ ಮಾಡುತ್ತೆ. ಇದರಿಂದಾಗಿ ನಮ್ಮ ಕಲಿಕಾ ಸಾಮರ್ಥ್ಯವು ಹೆಚ್ಚಾಗತ್ತೆ. ಪ್ರತಿದಿನ 30 ನಿಮಿಷಗಳ ಕಾಲ ಎಕ್ಸಸೈಸ್ ಮಾಡಲು ಸಜೆಸ್ಟ್ ಮಾಡಲಾಗತ್ತೆ. ನಂಬರ್ 5, ಪಾಸಿಟಿವ್ ಥಿಂಕಿಂಗ್ ಅಥವಾ ಧನಾತ್ಮಕ ಆಲೋಚನೆ. ಜೀವನದಲ್ಲಿ ಧನಾತ್ಮಕ ಆಲೋಚನೆಗಳು ಬಹಳ ಮುಖ್ಯ. ನಾವು ಪಾಸಿಟಿವ್ ಆಗಿ ಯೋಚಿಸಿದರೆ ಅದು ಆಗುವ ಸಾಧ್ಯತೆ ಹೆಚ್ಚು. ದಿನಕ್ಕೆ ಕನಿಷ್ಠ ಪಕ್ಷ ಒಂದಾದರೂ ಪಾಸಿಟಿವ್ ಥಾಟನ್ನು ಜೋರಾಗಿ ಹೇಳಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಿ. ಬೆಳಗಿನ ಸಮಯ 1-2 ನಿಮಿಷ ಶಾಂತವಾಗಿ ಕುಳಿತು ದೇವರಿಗೆ ಕೃತಜ್ಞತೆ ಹೇಳಿ. ನಿಮ್ಮ ಜೀವನದಲ್ಲಿ ಆಗಬೇಕಾದ ಒಳ್ಳೆಯ ಕೆಲಸಗಳ ಬಗ್ಗೆ ಆಲೋಚಿಸಿ. ಇದರಿಂದಾಗಿ ನೀವು ದಿನವಿಡೀ ಲವಲವಿಕೆಯಿಂದ ಇರಬಹುದು. ಸೊ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೀವು ಇದುವರೆಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.